गुलबर्गा सिटी के आरटीओ ऑफिशियल की तरफ से 11 पुडुचेरी रजिस्ट्रेशन व्हीकल्स को जब्त कर लिया गया है। बताया जा रहा है कि शहर में जितने भी पुडुचेरी व्हीकल्स थे उन्हें आरटीओ की तरफ से आज सीज कर लिया गया है। आरटीओ के ऑफिशियल्स ने सारी इन्फॉर्मेशन मिली थी उन्हें कि जितने भी पुडुचेरी की जो रजिस्ट्रेशन के व्हीकल्स थे उनकी तादाद दिन ब दिन गुलबर्गा सिटी में बढ़ते जा रही थी। उसी के भी चलते आरटीओ ने एक कार्रवाई करते हुए उन सारे 11 व्हीकल्स को जब्त कर लिया है और बताया कि पुडुचेरी की जो व्हीकल्स के रजिस्ट्रेशन होने की वजह यह है कि वहाँ पर गाड़ियों की जो रेट्स हैं, रजिस्ट्रेशन चार्जेस हैं, वो काफ़ी कम हैं। इसीलिए लोग वहाँ से परचेस करके वहाँ से अपने व्हीकल्स को रजिस्ट्रेशन कर रहे हैं। जिस किसी के पास भी पुडुचेरी की व्हीकल की रजिस्ट्रेशन है, इमीडिएटली उसे कर्नाटक की पासिंग कर लें, वरना आने वाले दिनों में सारे व्हीकल्स को सीज कर आरटीओ अपने कब्जे में ले लेगी और साथ ही साथ आरटीओ उन्हें भारी जुर्माना देने वाली है जिनके व्हीकल्स पर पुडुचेरी का रजिस्ट्रेशन है। और साथ ही साथ आरटीओ के ऑफिशियल्स ने यही बताया कि जिनके पास भी पुडुचेरी की रजिस्ट्रेशन के व्हीकल्स हैं वो इमीडिएटली कर्नाटक की पासिंग करवा लें, वरना आने वाले दिनों में ज़्यादा फाइन वो इम्पोज करने वाले हैं। आइए देखते हैं गुलबर्गा न्यूज़ की ये रिपोर्ट। This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಇವತ್ತಿನ ದಿನ ನಾವು ಲಾಸ್ಟ್ ಒಂದು 3-4 ಡೇಸಿಂದ ಮೊನ್ನೆ ನಮ್ಮ ಜಂಟಿ ಸಾರಿಗೆ ಆಯುಕ್ತರ ನಿರ್ದೇಶನದಂತೆ ಈ ಪಾಂಡಿಚೇರಿ ರಿಜಿಸ್ಟರ್ಡ್ ವೆಹಿಕಲ್ ಆಗಿ ನಮ್ಮಲ್ಲಿ ಓಡ್ತಿರೋ ವೆಹಿಕಲ್ಗಳನ್ನ ನಾವು ಇಲ್ಲಿವರೆಗೂ ಒಂದು 11 ವೆಹಿಕಲ್ಗಳನ್ನ ಡಿಟೈನ್ ಮಾಡಿದ್ದೀವಿ. ಅದರಲ್ಲಿ ಕೆಲವೊಂದೊಂದು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸೊ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಪಾಂಡಿಚೇರಿಯಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ ಅಂತೇಳಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಅಂಥ ವೆಹಿಕಲ್ಗಳಿಗೆ ನಾವು ಕ್ರಮ ತೊಗೊಳ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹಿತ ಇದೇ ರೀತಿಯಾದ ಕ್ರಮನ ಮುಂದುವರಿಸ್ತೀವಿ ನಾವು. ಸೊ ಯಾರಾದರೂ ಸಹಿತ ಈಗಾಗಲೇ ತಮ್ಮಲ್ಲಿ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಆದ ವೆಹಿಕಲ್ಗಳನ್ನ ಈಗ ನಮ್ಮಲ್ಲಿ ಬಂದು ತೆರಿಗೆ ತಾವಾಗಿನೇ ಕಟ್ಟಿದರೆ ಸ್ವಲ್ಪ ಮಟ್ಟಿಗೆ ತೆರಿಗೆ ಕಡಿಮೆ ಆಗುವ ಅವಕಾಶ ಇದೆ. ಈಗ ನಾವು ಹಿಡಿದ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ ಕಟ್ಟಿಸ್ಲಿಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಈಗಾಗಲೇ ಪಾಂಡಿಚೇರಿ ಗಾಡಿಗಳು ಏನೇನು ರಿಜಿಸ್ಟ್ರೇಷನ್ ಮಾಡಿದ್ದೀರಲ್ಲ ಎಲ್ಲವನ್ನು ತಂದು ತಮ್ಮ ಇಚ್ಛೆಯಿಂದ ನಮ್ಮಲ್ಲಿ ತೆರಿಗೆ ಸಂದಾಯಿಸಿದಲ್ಲಿ ಆ ವೆಹಿಕಲ್ಗಳಿಗೆ ಯಾವುದೇ ಕ್ರಮ ವಹಿಸಲಾಗುವುದಿಲ್ಲ. ಆ ವೆಹಿಕಲ್ಗೆ ನಾವು ಕರ್ನಾಟಕದ ನಂಬರ್ನೂ ಸಹಿತ ಕೊಡ್ತೀವಿ. ನಾವು ಅದಕ್ಕೆ ಆ ನಂಬರ್ ತೊಗೊಂಡು ಇಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇದೆ. ಸೊ ಇದುವರೆದು ಮತ್ತು ಇನ್ನು ಮುಂದೆ ಅವರು ಸಹಿತ ಪಾಂಡಿಚೇರಿಗೆ ಹೋಗಿ ವೆಹಿಕಲ್ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ತಮ್ಮ ಈ ಮೂಲಕ ಕೇಳ್ಕೊಳ್ತೀನಿ. ಇದು ಯೆಲ್ಲೋ ಬೋರ್ಡ್ ಅಥವಾ ವೈಟ್ ಬೋರ್ಡ್ಗೆ ಏನು ಕನ್ಫ್ಯೂಷನ್ ಇದೆ ಸರ್? ಇಲ್ಲ, ಇದು ನಾವು ಮಾತಾಡೋಕತ್ತಿದ್ದು ಬರೀ ವೈಟ್ ಬೋರ್ಡ್ ಸಲುವಾಗಿ ಅಷ್ಟೇ, ವೈಟ್ ಬೋರ್ಡ್ ವೆಹಿಕಲ್ಗಳನ್ನ. ಸೊ ಅಲ್ಲಿ ನಾನು ಗೂಗಲಲ್ಲಿ ನೋಡಿದಾಗ ಅದು 15 ಲಕ್ಷ ಕೆಳಗಡೆ ಇರೋ ವೆಹಿಕಲ್ಗಳಿಗೆ 8,000 ಇಷ್ಟೇ ಟ್ಯಾಕ್ಸ್ ಇದೆ. ನಮ್ಮಲ್ಲಿ ಟ್ಯಾಕ್ಸು 10 ರಿಂದ 20 ಲಕ್ಷ ಮಿಡ್ಲಲ್ಲಿರೋ ಇನ್ವಾಯ್ಸ್ ರೇಟ್ ವೆಹಿಕಲ್ಗಳಿಗೆ 17% ಟ್ಯಾಕ್ಸ್, 11% ಸೆಸ್ ಅಂತ ತೊಗೋತೀವಿ ನಾವು. 20 ಲಕ್ಷ ಮೇಲೆ ಕೂಡ 18% ತೊಗೋತೀವಿ. ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಡಿಮೆ ಟ್ಯಾಕ್ಸ್ ಅಲ್ಲಿ ಇರೋದನ್ನ ಅಲ್ಲಿ ರಿಜಿಸ್ಟ್ರೇಷನ್ ಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಯಾವುದೇ ವೆಹಿಕಲ್ ಅದರ್ ಸ್ಟೇಟ್ ವೆಹಿಕಲ್ನ ನಮ್ಮಲ್ಲಿ ಓಡಿಸ್ಬೇಕಾದ್ರೆ 12 ತಿಂಗಳು ಮಾತ್ರ ಅವಕಾಶ ಇರ್ತದೆ. ಇವ್ರದ್ದು ಯಾವುದೂ ಅಡ್ರೆಸ್ಸು ಅಲ್ಲಿ ಇರೋದಿಲ್ಲ, ಏನೂ ಇರೋದಿಲ್ಲ, ಸುಮ್ಮನೆ ರಿಜಿಸ್ಟ್ರೇಷನ್ ಪರ್ಪಸ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಓಡಿಸ್ತಾ ಇದ್ದಾರೆ. ಸೊ ಇದು ತಪ್ಪು ಇರೋದ್ರಿಂದ ನಾವು ವೆಹಿಕಲ್ಗಳನ್ನ ನಾವು ಸೀಸ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹಿತ ನಮ್ಗೆ ಎಷ್ಟು ವೆಹಿಕಲ್ಗಳು ಸಿಗುತ್ತೋ ಅಷ್ಟು ವೆಹಿಕಲ್ಗಳನ್ನ ಸೀಸ್ ಮಾಡ್ತಾ ಇರ್ತೀವಿ. ಆಗಲೇ ಹೇಳಿದಂಗೆ ನಾವಾಗಿನೇ ಬಂದು ಕಟ್ಟರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದು, ಟ್ಯಾಕ್ಸ್ ತೆರಿಗೆ ಕಡಿಮೆ ಆಗ್ಬೋದು. ನಾವು ಇಡುತ್ತ ಸಂದರ್ಭದಲ್ಲಿ ಹೆಚ್ಚಿನ ತೆರಿಗೆ, ಹೆಚ್ಚಿನ ದಂಡ ವಿಧಿಸಲಾಗ್ತದೆ.